ಹಾಯ್ ಫ್ರೆಂಡ್ಸ್, ಹೇರ್ ಫಾಲ್ ಮಾಸ್ಟರ್ ಸೀರೀಸ್ ಎಪಿಸೋಡ್ಸ್ 2ಗೆ ವೆಲ್ಕಮ್. ಈ ವಿಡಿಯೋದಲ್ಲಿ ನಿಮಗೆ 15 ಕಾಮನ್ ಮಿಸ್ಟೇಕ್ಸ್ ಏನೇನಿರುತ್ತೆ ನಾವು ಹೇರ್ ಫಾಲ್ ಆಗೋದಕ್ಕೆ ನಾವಾಗಿ ಏನೇನು ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಇನ್ನೂ ಎಪಿಸೋಡ್ ಫಸ್ಟ್ ಯಾರು ನೋಡಿಲ್ಲ, ಏನೇನು ರೀಸನ್ಸ್ ಇರುತ್ತೆ ಹೇರ್ ಫಾಲ್ ಆಗೋದಕ್ಕೆ ಅಂತ ಆ ವಿಡಿಯೋದಲ್ಲಿ ಇರುತ್ತೆ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಚಾನಲಲ್ಲಿ ಬಂದರೆ ನಿಮಗೆ ಪ್ಲೇಲಿಸ್ಟಲ್ಲಿ ಕೂಡ ಹೇರ್ ಫಾಲ್ ಮಾಸ್ಟರ್ ಸೀರೀಸ್ ಅಂತಲೇ ಸಿಗುತ್ತೆ. ಸೊ ಅಲ್ಲಿ ನೀವು ನೋಡ್ಕೋಬೋದು. ಸೊ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಇದು ಎಪಿಸೋಡ್ 2 ಆಗಿದೆ. ಸೊ ಕಾಮನ್ ಮಿಸ್ಟೇಕ್ಸ್ ಏನೇನೆಲ್ಲ ಮಾಡ್ತೀರಾ ಅಂತ ನೋಡೋಣ ಫ್ರೆಂಡ್ಸ್. ಇದನ್ನು ಯಾಕೆ ನಾನು ಮಾಡ್ತಾ ಇದ್ದೀನಿ, ರೆಮಿಡೀಸ್ನೇ ಎಲ್ಲನೂ ಹೇಳ್ಬೋದು. ಬಟ್ ಏನಂದರೆ ನೀವು ಯಾವ ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀರಾ ಅಥವಾ ಏನು ರೀಸನ್ಸ್ ಇರುತ್ತೆ ಹೇರ್ ಫಾಲ್ ಆಗೋದಕ್ಕೆ, ಹಾಗೆ ನಿಮ್ಮ ಹೇರ್ ಟೈಪ್ಸ್ ಯಾವುದು, ಅದಕ್ಕೆ ಯಾವ ಥರ ನಾವು ಟ್ರೀಟ್ ಮಾಡಬೇಕು. ಸೊ ಇದನ್ನೆಲ್ಲನೂ ವಿಡಿಯೋ ಒಂದರಲ್ಲೇ ಕವರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿನೇ ನಾನು ಇದನ್ನು ಎಪಿಸೋಡ್ ವೈಸ್ ಮಾಡ್ತಾ ಇದ್ದೀನಿ. ಸೊ 1 to 20 ಎಪಿಸೋಡ್ಸ್ ಸಿಗುತ್ತೆ ನಿಮಗೆ. ಸೊ ಫ್ರೆಂಡ್ಸ್, ಮೊದಲನೇ ಏನಂದರೆ ನೀವು ಯಾವೆಲ್ಲ ಹೇರ್ ಫಾಲ್ ಆಗೋದಕ್ಕೆ ಏನೇನೆಲ್ಲ ಕಾರಣಗಳಿರುತ್ತೆ ಅಂತ ಮೊದಲಿಂದ ತಿಳ್ಕೊಳ್ತಾ ಬನ್ನಿ. ಸೊ ನಿಮ್ಮ ಹೇರ್ಸ್ನ ನೀವು ಚೆನ್ನಾಗಿ ನೋಡ್ಕೋಬೋದು. ಹಾಗೆ ಏನೇನೆಲ್ಲ ನೀವು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ, ನಾವು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ನೀವೆಲ್ಲದನ್ನು ಈ ಎಪಿಸೋಡ್ಸಲ್ಲಿ ತಿಳ್ಕೊಳ್ತಾ ಬರ್ತೀರಾ. ಸೊ ಯಾವ ಎಪಿಸೋಡ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇದರಲ್ಲೆಲ್ಲ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸೇ ಸಿಗುತ್ತೆ. ಓಕೆನಾ? ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಏನಾದರೂ ಮಾಹಿತಿನ ಕಳಿಸ್ಬೇಕಿತ್ತು ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ, ಇವಾಗ ಕಾಮನ್ ಮಿಸ್ಟೇಕ್ಸ್ ನಾವು ಏನು ಮಾಡ್ತಾ ಇರ್ತೀವಿ, 15 ಕಾಮನ್ ಮಿಸ್ಟೇಕ್ಸ್ನ ನಾನು ಇವತ್ತು ಹೇಳ್ತೀನಿ. ಸೊ ನಂಬರ್ 1 ಬಂದುಬಿಟ್ಟು, ಮೊದಲನೇದಾಗಿ ನಾವು ತುಂಬ ಬಿಸಿ ನೀರಿನಿಂದ ಸ್ನಾನ ಮಾಡೋದ್ರಿಂದ ನಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ತುಂಬ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚನ ನೀರಲ್ಲಿನೇ ನಾವು ತಲೆ ಸ್ನಾನನ ಮಾಡ್ಕೋಬೇಕು. ಇದು ಒಂದು ಮೇನ್ ರೀಸನ್ ಆಗುತ್ತೆ ಫ್ರೆಂಡ್ಸ್. ಇದು ಕಾಮನ್ ಮಿಸ್ಟೇಕ್ಸ್ ನಾವು ಮಾಡ್ತಾ ಇರ್ತೀವಿ. ಸೊ ಕೆಲವರಿಗೆ ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡುವಂಥ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚನ ನೀರಲ್ಲಿ ನೀವು ತಲೆ ಸ್ನಾನ ಮಾಡಿಕೊಂಡ್ರೆ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು, ನೀವು ತುಂಬ ಶಾಂಪೂಸ್ನ ಯೂಸ್ ಮಾಡೋದು, ಅಂದರೆ ಶಾಂಪೂ ಕ್ವಾಂಟಿಟಿನ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು, ಅದನ್ನು ನೀಟಾಗಿ ವಾಶ್ ಮಾಡದೆ ಅಲ್ಲೇ ಬಿಟ್ಬಿಟ್ರೆ ಏನಾಗುತ್ತೆ, ನಿಮಗೆ ಡ್ಯಾಂಡ್ರಫ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಹೇರ್ಸ್ ಎಷ್ಟಿದೆ, ನಿಮಗೆ ಎಷ್ಟು ಕ್ವಾಂಟಿಟಿಲಿ ಶಾಂಪೂ ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ. ಹಾಗೆ ತುಂಬ ಫ್ರೇಗ್ರೆನ್ಸ್ ಇರುವಂತಹ ಶಾಂಪೂಸ್ನ ಯೂಸ್ ಮಾಡಬೇಡಿ. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು, ನೀವು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಇರ್ತೀರಾ ಫ್ರೆಂಡ್ಸ್. ಏನಂದರೆ ಹೇರ್ ಆಯಿಲ್ ನೀವು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಎಲ್ಲ ಓಡಾಡ್ತಿರ್ತೀರ. ಸೊ ಆ ಥರ ಮಿಸ್ಟೇಕ್ಸ್ನ ಮಾಡಬೇಡಿ. ಹೇರ್ ಆಯಿಲ್ ನೀವು ಅಪ್ಲೈ ಮಾಡಿಕೊಂಡು ಒಂದು 2-3 ಅವರ್ಸ್ ಅದು ನಿಮ್ಮ ಹೇರ್ಸಲ್ಲಿ ಇದ್ದರೆ ಸಾಕು. ಇನ್ನು ಇಡೀ ದಿವಸ ಬಿಡಲೇಬೇಕು ಅನ್ನೋ ನೆಸೆಸಿಟಿ ಏನಿರೋದಿಲ್ಲ. ಮನೇಲಿರೋರು ಓಕೆ, ಬಿಟ್ಕೊಳ್ಳಿ, ಪರವಾಗಿಲ್ಲ. ಬಟ್ ಹೊರಗಡೆ ಓಡಾಡೋರು ತುಂಬ ಆಯಿಲ್ನ ಅಪ್ಲೈ ಮಾಡ್ಕೊಂಡು ನೀವು ಹೊರಗಡೆ ಓಡಾಡ್ಕೊಂಡು ಬಂದರೆ ಅಂದರೆ ಒಂದು ಪೊಲ್ಯೂಷನ್ನು, ಡಸ್ಟು ಎಲ್ಲನೂ ಹೇರ್ಸಲ್ಲಿ ಬಂದು ಕೂತ್ಬಿಡುತ್ತೆ. ಸೊ ಕೊಕೊನೆಟ್ ಆಯಿಲ್ ನಾವು ಹಚ್ಚಿರೋದ್ರಿಂದ ಅದು ಬೇಗನೆ ಅಬ್ಸರ್ವ್ ಮಾಡ್ಕೊಂಡು ಬಿಡುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಸ್ನಾನ ಮಾಡುವಾಗ ಹರಿಬರಿಲಿ ಮಾಡಿಕೊಂಡು ಸೊ ಅದೆಲ್ಲ ನೀಟಾಗಿ ವಾಶ್ ಆಗದೇನೆ ಅದು ಅಲ್ಲೇ ಕೂತಿರೋದ್ರಿಂದ ಆ ಕೆಮಿಕಲ್ಸ್ ಎಲ್ಲನೂ ಇದು ಆಗಿಬಿಟ್ಟು ಅಲ್ಲಿಂದನೂ ಕೂಡ ನಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ಏನಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ ಆಯಿಲ್ನ ಅಪ್ಲೈ ಮಾಡ್ದೇ ಓಡಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಮನೇಲಿದ್ದಾಗ ಆಯಿಲ್ನ ಅಪ್ಲೈ ಮಾಡಿಕೊಂಡು ನೀವು 1 to 2 ಅವರ್ಸ್ 3 ಅವರ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ನಿಮಗೆ ಯೂಸ್ಫುಲ್ ಇದೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯೂಸ್ ಇದೆ. ಅದನ್ನು ನೀವು ಹೊರಗಡೆ ಹೋದ್ರಿ ಅಂದರೆ ಪೊಲ್ಯೂಷನಿಂದ ಮತ್ತೆ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಥರ್ಡ್ ಕಾಮನ್ ಮಿಸ್ಟೇಕ್ಸ್ ನಾವು ಮಾಡೋದು. ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ ಫೋರ್ತ್ ಒನ್ ಬಂದುಬಿಟ್ಟು, ತುಂಬ ಜನ ಏನು ಮಾಡ್ತೀರಾ ಅಂದರೆ, ಕೆಲವರು ತುಂಬ ಫ್ರೀ ಹೇರ್ಸೇ ಬಿಟ್ಟಿರ್ತೀರ. ಇನ್ನು ಕೆಲವರು ಏನು ಮಾಡ್ತಾ ಇರ್ತೀರ ಅಂದರೆ ತುಂಬ ಟೈಟಾಗಿ ಅಂದರೆ ಪೋನಿ ಕಟ್ಟೋದಾಗಲಿ, ರಬ್ಬರ್ ಬ್ಯಾಂಡ್ಸ್ನ ಟೈಟಾಗಿ ಹಾಕೋದಾಗಲಿ, ಈ ಥರ ಮಾಡಿದಾಗೂ ಕೂಡ ನಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ತುಂಬ ಟೈಟಾಗಿ ಹೇರ್ಸ್ನ ಟೈ ಮಾಡಬಾರ್ದು ಫ್ರೆಂಡ್ಸ್. ಹಾಗೆ ಕೆಲವ್ರು ಏನಂದರೆ ಈ ರಬ್ಬರ್ ಬ್ಯಾಂಡ್ಸ್ ಯೂಸ್ ಮಾಡ್ತಾ ಇರ್ತೀರ. ಸೊ ಅದನ್ನು ಸ್ವಲ್ಪ ಕ್ವಾಲಿಟಿ ಇರೋದಂಥದನ್ನೇ ತೊಗೊಳ್ಳಿ. ಸೊ ಕೆಲವೊಂದು ಹೇರ್ ಬ್ಯಾಂಡ್ಸ್ನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಾವು ಟೈಟಾಗಿ ಹಾಕಿರೋದೊಂದು, ಅದನ್ನು ನೀವು ತೆಗೆಯುವಾಗೂ ಕೂಡ ಅದರಲ್ಲಿ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ಅದಕ್ಕೆ ಹೇರ್ ಫಾಲ್ ಆಗಬಾರ್ದು, ಸ್ಮೂತಾಗಿರೋ ಹೇರ್ ಬ್ಯಾಂಡ್ಸ್ನ ಯೂಸ್ ಮಾಡಬೇಕು ಅಂದರೆ ನಾನು ಕೆಲವೊಂದು ಹೇರ್ ಬ್ಯಾಂಡ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾರಿಗಾನು ನಿಮಗೆ ಬೇಕಿತ್ತು ಅಂದರೆ ಅಲ್ಲಿ ಹೋಗಿ ಬೈ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ನಮಗೆ
ನಾವು ರೇಟ್ ಬಗ್ಗೆ ನೋಡ್ತಾ ಹೋದ್ವಿ ಅಂದರೆ ಸೊ ತುಂಬ ರೀಸ್ನೇಬಲ್ ಆಗಿರೋದು ತೊಗೊಂಡು ನಮ್ಮ ಹೇರ್ಸ್ಗೆ ನಾವು ಹಾನಿ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ನೋಡ್ಕೊಂಡ್ಬಿಟ್ಟು, ಅದರಲ್ಲೂ ಏನಾದರೂ ಹೇರ್ ಬ್ಯಾಂಡ್ಸ್ ಅನ್ನೋ ವಿಚಾರಕ್ಕೆ ಬಂತು ಅಂದರೆ ತುಂಬ ಕಾಸ್ಟ್ಲಿ ಆಗಿರೋವಂಥ ಹೇರ್ ಬ್ಯಾಂಡ್ಸ್ ಏನೂ ಇಲ್ಲ. ಸೊ ನಿಮಗೆ ಅದನ್ನೂ ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಗ್ತವೆ. ಸೊ ಆ ಥರ ಸ್ಮೂತಾಗಿರೋ ಹೇರ್ ಬ್ಯಾಂಡ್ಸ್ನ ಯೂಸ್ ಮಾಡ್ಕೊಳ್ಳಿ. ಅದನ್ನು ಯಾವ್ದ್ಯಾವುದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಹೇರ್ಸ್ನ ತುಂಬ ಟೈಟಾಗಿ ನೀವು ಪೋನ್ ಮಾಡಬಾರ್ದು. ಓಕೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ನೀವು ತಲೆ ಸ್ನಾನ ಮಾಡಿದ ತಕ್ಷಣವೇ 4th ಒನ್ನು ವೆಟ್ ಹೇರ್ಸ್ನೇ ನೀವು ಕೋಂಬ್ ಮಾಡೋದು. ಓಕೆನಾ. ತಲೆ ಸ್ನಾನ ಮಾಡ್ಕೊಂಡು ಬಂದಿರ್ತೀರ, ಅವಾಗಿನ ಅದನ್ನೇ ಕೋಂಬ್ ಮಾಡೋದ್ರಿಂದ ಕೂಡ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ. ಸ್ವಲ್ಪ ಹೇರ್ಸ್ನ ಡ್ರೈ ಆಗೋದಕ್ಕೆ ಬಿಡಬೇಕು, ಆಮೇಲೆ ನೀವು ಕೋಂಬ್ ಮಾಡಿದ್ರೆ ನಡೆಯುತ್ತೆ. ಓಕೆನಾ. ನೆಕ್ಸ್ಟ್ ಒನ್ನು ಯೂಸಿಂಗ್ ಹೀಟ್ ಟೂಲ್ಸ್. ಅಂದರೆ ನೀವೀಗ ಹೇರ್ ವಾಶ್ ಮಾಡ್ಕೊಂಡು ಬಂದಿರ್ತೀರ, ಏನಾದರೂ ಒಕೇಶ್ನಲಿ ನೀವು ಏನಾದರೂ ಫಂಕ್ಷನ್ಸ್ ಇದೆ, ಸೊ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀರಾ ಪಾರ್ಟೀಸ್ಗೆ ಅಂದಾಗ ನೀವು ಹೇರ್ ಡ್ರೈಯರ್ನೇ ಯೂಸ್ ಮಾಡ್ಕೊಳ್ಳೋದು, ಹೇರ್ ಸ್ಟ್ರೈಟ್ನಿಂಗ್ಸು ಹಾಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನೀವು ಒಕೇಶ್ನಲಿ ಒಂದು ಸರ್ತಿ ಮಾಡ್ತಾ ಇರ್ತೀರ. ಸೊ ಅದು ಬಿಟ್ಟು ನೀವು ಪ್ರತಿ ಸರ್ತಿ ಹೆಡ್ ಬಾತ್ ಮಾಡಿದಾಗೂ ಕೂಡ ಹೇರ್ ಡ್ರೈಯರ್ ಯೂಸ್ ಮಾಡ್ತಾ ಬಂದ್ರಿ ಅಂದರೆ ಹೀಟ್ ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಅಲ್ಲಿ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಮಿಸ್ಟೇಕ್ಸ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಹೇರ್ ಕಲರಿಂಗ್ ಮಾಡ್ತಾ ಇರ್ತೀರ ಕೆಲವ್ರು. ಏನಂದರೆ ತೋರಿಸಿದ್ದು ನೀವೀಗ ಎಲ್ಲೆಲ್ಲಿ ಏನೇನು ಹೇರ್ ಕಲರಿಂಗ್ ಮಾಡೋದು ನೋಡ್ತೀರಾ ಅಥವಾ ಹೋಮ್ ರೆಮಿಡೀಸ್ ಮಾಡೋದು ನೋಡ್ತೀರಾ, ಸೊ ಕೆಮಿಕಲ್ ಆ್ಯಡೆಡ್ ಆಗಿರೋವಂಥ ಹೇರ್ ಕಲರ್ಸ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆನಾ. ಅದು 7th ಒನ್ ಬಂದುಬಿಟ್ಟು ನೀವು ಫ್ರೀಕ್ವೆಂಟಾಗಿ ಕೆಮಿಕಲ್ ಆ್ಯಡೆಡ್ ಆಗಿರುವಂತಹ ಹೇರ್ ಮಾಸ್ಕ್ನ ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಿ, ಕಲರಿಂಗ್ ಮಾಡ್ಕೊಳ್ಳೇಬೇಕು ಅಂದರೆ 15 ಡೇಸ್ ಒನ್ಸ್ ಅಥವಾ 20 ಡೇಸ್ ಇಲ್ಲಾಂದರೆ 1 ಮಂತ್ಗೊಂದು ಸರ್ತಿ ಯೂಸ್ ಮಾಡಿಕೊಂಡ್ರೂ ಓಕೆನಾ, ಏನೂ ಪ್ರಾಬ್ಲಮ್ ಇಲ್ಲ. ಫ್ರೆಂಡ್ಸ್, ನಾನು ನೆಕ್ಸ್ಟು ರೆಮಿಡೀಸ್ ಹೇಳುವಾಗ ನಿಮಗೆ ಹೇರ್ ಮಾಸ್ಕ್ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಅದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಪ್ರಾಡಕ್ಟ್ ಬೇಕು ಅನ್ನೋರಿಗೆ ಪ್ರಾಡಕ್ಟ್ ಕೂಡ ನಾನು ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಕೆಲವ್ರು ಏನು ಮಾಡ್ತಿರ್ತೀರ ಅಂದರೆ ಅದೇ ಇವಾಗ ಫ್ರೀಝಿ ಹೇರ್ಸ್ ಇರುತ್ತೆ, ಆಮೇಲೆ ಕಂಡೀಷ್ನರ್ಸ್ನ ಸ್ಕಿಪ್ ಮಾಡ್ತಾ ಇರ್ತೀರ. ಓಕೆನಾ. ಈಗ ಫ್ರೀಝಿ ಹೇರ್ಸ್ ಇರೋರ್ದು ಏನಾಗುತ್ತೆ ಅಂದರೆ ತುಂಬ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್. ಏನಂದರೆ ಹೇರ್ ವಾಶ್ ಮಾಡಿದ ತಕ್ಷಣ ಅವ್ರದ್ದು ಹೇರ್ಸು ಡ್ರೈ ಅಂತಲೇ ಅನಿಸ್ತಾ ಇರುತ್ತೆ, ಆಮೇಲೆ ಫ್ರೀಝಿ ಆಗಿ ಇರುತ್ತೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ ನೀವು ಕಂಡೀಷ್ನರ್ನ ಅಪ್ಲೈ ಮಾಡಲಿಲ್ಲ ಅಂದರೆ ಅಲ್ಲೂ ಕೂಡ ಆ ಫ್ರೀಝಿ ಹೇರ್ಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಪಿಸೋಡ್ 3ಯಲ್ಲಿ ನಾನು ನಿಮಗೆ ಯಾವೆಲ್ಲ ಟೈಪ್ಸ್ ಆಫ್ ಹೇರ್ಸ್ ಇದೆ, ಅದಕ್ಕೆ ಯಾವ ಥರ ನಾವು ಟ್ರೀಟ್ ಮಾಡಬೇಕು, ರೀಸನ್ಸ್ ಏನಿರುತ್ತೆ ಅನ್ನೋದನ್ನೆಲ್ಲ ನಾನು ಥರ್ಡ್ ಎಪಿಸೋಡಲ್ಲಿ ನಿಮಗೆ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು 9th ಒನ್ ಬಂದುಬಿಟ್ಟು ನಿಮಗೆ ಪುವರ್ ಡಯಟ್. ನಾವು ಊಟದಲ್ಲಿ ನೀವು ಏನೆಲ್ಲ ಟ್ರೈ ಮಾಡಿದ್ರು ಕೂಡ ಫ್ರೆಂಡ್ಸ್, ನಮ್ಮದು ಹೆಲ್ದಿ ಡಯಟ್ ಇದ್ದಾಗ ಮಾತ್ರ ನಮಗೆ ಹೇರ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಪ್ರೆಗ್ನೆಂಟ್ ವುಮೆನ್ಸ್ನ ನೋಡಿ, ಯಾವಾಗ ಪ್ರೆಗ್ನೆಂಟ್ ಇದ್ದಾಗ ಏನಾಗುತ್ತೆ ಅಂದರೆ ಹೆಲ್ದಿಯಾಗಿ ಊಟ ಮಾಡ್ತಾ ಇರ್ತಾರೆ, ಹೆಲ್ದಿಯಾಗಿ ಅವರು ಡಯಟ್ಸ್ನ ಇಟ್ಕೊಂಡಿರ್ತಾರೆ. ಅವಾಗ ನೋಡಿ ತುಂಬ ಹೇರ್ಸ್ ಚೆನ್ನಾಗಿರುತ್ತೆ ಅವ್ರದ್ದು. ಓಕೆನಾ. ಸೊ ಹಾಗಾಗಿ ನೀವು ಹೆಲ್ದಿ ಡಯಟ್ ಅಂದರೆ ಚೆನ್ನಾಗಿ ಪ್ರೋಟೀನ್ಸ್ ಆಗಿರೋಂಥ ಆಹಾರಗಳನ್ನು ಸೇವನೆ ಮಾಡಿ ಫ್ರೆಂಡ್ಸ್. ಇವಾಗಿಂದು ಏನಂದರೆ ತುಂಬ ಹರಿಬರೀಲಿ ಸ್ವಲ್ಪ ಔಟ್ಸೈಡ್ ಊಟ ಮಾಡೋದೇ ಜಾಸ್ತಿ, ಎಲ್ಲ ವರ್ಕಿಂಗ್ ವುಮೆನ್ಸ್ ಆಗಲಿ, ಯಾರೇ ಆಗಲಿ, ಬಾಯ್ಸ್ ಆಗಲಿ, ಗರ್ಲ್ಸ್ ಆಗಲಿ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಹೆಲ್ದಿಯಾಗಿ ತಿನ್ನಿ. ಸೊ ಡ್ರೈ ಫ್ರೂಟ್ಸ್ನ ಯಾವಾಗಲೂ ತಿಂತಾ ಬನ್ನಿ. ಸೊ ನಾವು ಇಂಟೇಕ್ ಎಷ್ಟು ಚೆನ್ನಾಗಿ ತೊಗೋತೀವೋ ಹಾಗೆ ಅದು ನಮ್ಮ ಸ್ಕಿನ್ ಮೇಲಾಗಲಿ ನಮ್ಮ ಹೇರ್ಸ್ ಮೇಲಾಗಲಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಹೆಲ್ತಿ ಡಯಟ್ನ ಇಟ್ಕೊಳ್ಳಿ. ಪುವರ್ ಡಯಟ್ ಇತ್ತು ಅಂದರೆ ಅದನ್ನು ನೀವು ಆ ಥರ ಫಾಲೋಅಪ್ ಮಾಡಬೇಡಿ. ಹಾಗೆ ಜಂಕ್ ಫುಡ್ಸ್ನ ತುಂಬ ತಿಂತಾ ಇರ್ತೀರ. ಸೊ ಜಂಕ್ ಫುಡ್ಸ್ನ ಕೂಡ ಅವಾಯ್ಡ್ ಮಾಡ್ಕೊಳ್ಳಿ. ಲಿಮಿಟೆಡಾಗಿ ತಿನ್ನಬೇಕು, ಸ್ವಲ್ಪ ಲಿಮಿಟೆಡ್ ಆಗಿರಲಿ ಅಂತ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಲ್ಯಾಕ್ ಆಫ್ ಸ್ಲೀಪ್. ನೀವು ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಹೈ ಸ್ಟ್ರೆಸ್ಸು ಫ್ರೆಂಡ್ಸ್. ಈಗ ಏನಾಗುತ್ತೆ ಅಂದರೆ ಕೆಲವೊಂದು ವರ್ಕಿಂಗ್ ವುಮೆನ್ಸ್ ಆಗಲಿ, ಮನೇಲಿರೋರಿಗೆ ಆಗಲಿ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರುತ್ತೆ. ಯಾಕಂದರೆ ಮಲ್ಟಿ ಟಾಸ್ಕಿಂಗ್ ವರ್ಕ್ ಮಾಡಬೇಕಾಗುತ್ತೆ ನಾವು. ಸೊ ಹಾಗಾಗಿ ನಿಮಗೆ ಸ್ಟ್ರೆಸ್ ಜಾಸ್ತಿ ಆದಾಗ ಕೂಡ ಹೇರ್ ಫಾಲ್ ಆಗುತ್ತೆ. ಇದನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ನಿಜವಾಗ್ಲೂ ಸ್ಟ್ರೆಸ್ ನೀವು ಜಾಸ್ತಿ ಮಾಡ್ಕೊಳ್ತಾ ಹೋದ್ರಿ ಅಂದರೆ ಹೇರ್ ಫಾಲ್ ನೀವು ಏನೇ ರೆಮಿಡಿ ಮಾಡ್ಕೊಳ್ಳಿ ಅಥವಾ ನೀವು ಏನೇ ಇಂಟೇಕ್ ತೊಗೊಳ್ಳಿ, ಸೊ ಅದು ವರ್ಕ್ ಆಗೋದಿಲ್ಲ.
ಫ್ರೆಂಡ್ಸ್ ನಾನು ಹೇಳೋದೇನೆಂದರೆ, ಸ್ಟ್ರೆಸ್ ನಿಮ್ಗೆ ಆಗ್ತಾ ಇದೆ ಅಂದಾಗ ಸೊ ನೀವು ಅದನ್ನು ಸ್ವಲ್ಪ ಕಾಮಾಗಿ ಇರೋದಕ್ಕೆ ನೋಡ್ಕೊಳ್ಳಿ. ಹಾಗೆ ನಮಗೆ ಟಾಸ್ಕ್ನ ಮ್ಯಾನೇಜ್ ಮಾಡೋಕ್ಕಂತೂ ಬಿಡೋಕ್ಕಾಗಲ್ಲ, ಮನೇಲಿ ತುಂಬಾ ಕೆಲಸ ಇರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ನಾವು ಅದನ್ನು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಸೊ ಅದನ್ನು ನಾವು ಮಾಡ್ಕೊಂಡ್ವಿ ಅಂದರೆ ಆಟೋಮೆಟಿಕ್ಲಿ ನಿಮ್ಮ ಹೆಲ್ತ್ಗಾಗಲಿ, ನಿಮ್ಮ ಸ್ಕಿನ್ಗಾಗಲಿ, ನಿಮ್ಮ ಹೇರ್ಸ್ಗಾಗಲಿ ಯಾವುದೇ ರೀತಿಯಾದಂಥ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಅದು ಏನಂದರೆ, ನೀವು ಇವಾಗ ಮಾಡಬೇಕಾಗಿರೋ ಕೆಲಸಗಳನ್ನು ನಾವು ಮಾಡಲೇಬೇಕು, ಅದನ್ನು ಸ್ಕಿಪ್ ಮಾಡೋದಕ್ಕಾಗಲ್ಲ. ಸೊ ಅದನ್ನೇ ನಾವೇನು ಮಾಡಬೇಕು, ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ನ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆವಾಗ ನಮಗೆ ಈ ಥರ ಸ್ಟ್ರೆಸ್ ಆಗಲಿ ಅಥವಾ ಮಲಗದೇ ಇರುವಂತಹ ಸಿಚುವೇಶನ್ಸ್ ಆಗಲಿ ಬರೋದಿಲ್ಲ. ಫ್ರೆಂಡ್ಸ್, ಹಾಗಂತ ಎಲ್ಲ ದಿನವೂ ನಮಗೆ ಅದೇ ರೀತಿ ಇರೋಕ್ಕಾಗುತ್ತಾ? ಸೊ ಇಲ್ಲ. ಸೊ ಏನಂದರೆ ನಾವು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೋದನ್ನು ಕಲಿತಾಗ ನಮಗೆ ಎಲ್ಲದನ್ನೂ ಸರಿಯಾಗಿ ಬ್ಯಾಲೆನ್ಸ್ಡಾಗಿ ಇರುತ್ತೆ ಅಂತ ನಾನು ಹೇಳೋದು. ಓಕೆನಾ ಫ್ರೆಂಡ್ಸ್, ಇದನ್ನು ರೂಢಿ ಮಾಡ್ಕೊಳ್ಳೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನನಗೂ ಚಿಕ್ಕ ಮಗು ಇರೋದ್ರಿಂದ ನನಗೂ ಕೂಡ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಬಟ್ ಅದನ್ನ ಮ್ಯಾನೇಜ್ ಮಾಡೋದನ್ನು ನಾವು ರೂಢಿ ಮಾಡಿಕೊಳ್ಳೇಬೇಕು. ಓಕೆ ಫ್ರೆಂಡ್ಸ್, ತುಂಬ ಜನಕ್ಕೆ ಡ್ಯಾಂಡ್ರಫ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಸೊ ಆದರೂ ಕೂಡ ಅದನ್ನು ಏನೂ ಅಪ್ಲೈ ಮಾಡದೆ, ಅದಕ್ಕೆ ಏನೂ ರೆಮಿಡೀಸ್ ಮಾಡದೆ ಅದನ್ನು ಹಾಗೆ ಬಿಟ್ಟಾಗ ಕೂಡ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಡ್ಯಾಂಡ್ರಫ್ನ ಇಗ್ನೋರ್ ಮಾಡೋದ್ರಿಂದ ಕೂಡ ನಿಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಡ್ಯಾಂಡ್ರಫ್ ಆಗಿದ್ದರೆ ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ರೆಮಿಡಿ ಯೂಸ್ ಮಾಡ್ಕೊಳ್ಳಿ, ಅಥವಾ ಶಾಂಪೂಸ್, ಇವಾಗ ತುಂಬ ಶಾಂಪೂಸ್ ಕೂಡ ಬಂದಿದೆ ಡ್ಯಾಂಡ್ರಫ್ಗೆ. ಫ್ರೆಂಡ್ಸ್, ಇದರಲ್ಲಿ ಬೆಟರ್ ಅಂದರೆ ಹೆಡ್ ಆ್ಯಂಡ್ ಶೋಲ್ಡರಲ್ಲಿ ಈ ವಾಶ್ ಮಾಡಿದ್ರೆ ಹೋಗುತ್ತೆ. ಬಟ್ ಇದು ಪೂರ್ತಿಯಾಗಿ ಇಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗೆ ನಿಮಗೆ ಡ್ಯಾಂಡ್ರಫ್ ಅನ್ನೋದು ಕಡಿಮೆ ಆಗುತ್ತೆ. ಬಟ್ ಇದು ಡ್ಯಾಂಡ್ರಫ್ ಬರೋದಕ್ಕೆ ಮೇನ್ ಕಾರಣ ಏನು ಗೊತ್ತಾ? ನೆಕ್ಸ್ಟ್ ಒನ್ನಲ್ಲಿ ಹೇಳ್ತೀನಿ ನೋಡಿ. ನಾವು ತುಂಬ ಡರ್ಟಿಯಾಗಿರುವಂಥ ಕೋಮ್ಸ್ನ ಯೂಸ್ ಮಾಡೋದು, ಹಾಗೆ ಪಿಲ್ಲೋಸ್ನ ಕವರ್ಸ್ನ ಚೇಂಜ್ ಮಾಡದೇ ಇರೋದು ಕೂಡ ನಿಮಗೆ ಡ್ಯಾಂಡ್ರಫ್ ಆಗೋದಕ್ಕೆ ಕಾರಣ ಆಗಿರುತ್ತೆ. ಹಾಗೆ ಇದರಲ್ಲಿ ಇದು ಏನಂದರೆ, ಡ್ಯಾಂಡ್ರಫ್ ಯಾಕೆ ಆಗ್ತಾ ಇರುತ್ತೆ ಅಂದರೆ, ಕೆಲವ್ರಿಗೆ ಸೀಸನ್ಸ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ನಿಮಗೆ ಸ್ಕಾಲ್ಫಲ್ಲಿ ಆಯಿಲಿನೆಸ್ ಅನ್ನೋದು ಜಾಸ್ತಿ ಇದ್ದಾಗ ನೀವು ಅದನ್ನು ನೀಟಾಗಿ ವಾಶ್ ಮಾಡದೆ, ಹೇರ್ಸಲ್ಲಿ ಡರ್ಟಿನೆಸ್ ಜಾಸ್ತಿ ಇದ್ರೂ ಕೂಡ ನೀವು ಹೇರ್ ವಾಶ್ ಮಾಡದೆ ಅದನ್ನು ಹಾಗೆ ಬಿಟ್ಟಿದ್ರಿ ಅಂದರೆ, ಸೊ ಅವಾಗೇನು ನಿಮಗೆ ಡ್ಯಾಂಡ್ರಫ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗೆ ಮಾಡಬೇಡಿ. ಕೆಲವ್ರಿಗೆ ಸೀಸನ್ಸ್ ವೈಸ್ ಕೂಡ ಅದು ಡ್ಯಾಂಡ್ರಫ್ ಅನ್ನೋದು ಬರ್ತಾ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ನೀವು ನೋಡ್ಕೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ಕರೆಕ್ಟಾಗಿ ನೀವು ಟ್ರೀಟ್ ಮಾಡಿದ್ರೆ ಅಂದರೆ ಸೊ ಡ್ಯಾಂಡ್ರಫ್ ಅನ್ನೋದು ಪದೇ ಪದೇ ಬರೋದಿಲ್ಲ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಹಾಗೆ ನೀವು ಹೇರ್ ವಾಶ್ನ 14th ಒನ್ ಬಂದುಬಿಟ್ಟು ನೀವು ಹೇರ್ ವಾಶ್ನ ಮಾಡೋದು ರೇರಾಗಿ ಹೇರ್ ವಾಶ್ ಮಾಡ್ತಾ ಇರ್ತೀರ. ಸೊ ಅದು ಕೂಡ ಒಂದು ಕಾಮನ್ ಮಿಸ್ಟೇಕ್ ಆಗಿರುತ್ತೆ. ಯಾಕಂದರೆ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಅಷ್ಟು ನಮಗೆ ಹೇರ್ಸು ಚೆನ್ನಾಗಿರುತ್ತೆ. ಸೊ ಕೆಲವರಿಗೆ ಹೇರ್ಸು ಹೋಗ್ತಾ ಹೋಗ್ತಾ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಹೇರ್ಸ್ ಅನ್ನೋದು ಜಾಸ್ತಿ ಲಾಸ್ ಆಗ್ತಾ ಇರುತ್ತೆ. ಸೊ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಜಸ್ಟ್ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಹೇರ್ ಥಿಕ್ನೆಸ್ ಅನ್ನೋದೇನೆಲ್ಲ ಏನೂ ಕಡಿಮೆ ಆಗಿರೋದಿಲ್ಲ. ಏನಂದರೆ ಇಲ್ಲಿ ಕೆಲವ್ರಿಗೆ ಹೇರ್ ಥಿನ್ನೆಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಇದೆಲ್ಲ ಏನಂದರೆ ಕೆಲವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಕೂಡ ನಿಮಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನಂದರೆ ಅದು ಸ್ವಲ್ಪ ದಿನದ ಮಟ್ಟಿಗೆ ಹಾರ್ಮೋನಲ್ಸ್ ಚೇಂಜ್ ಆದಾಗ ಮಾತ್ರ ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಅದು ಹಾರ್ಮೋನಲ್ ಬ್ಯಾಲೆನ್ಸ್ಡ್ ಆಗಿತ್ತು ಅಂದರೆ ನಿಮಗೆ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಈ ಥರ ಇದ್ದಾಗ ನಿಮಗೆ ಹೇರ್ಸ್ ತಿಕ್ಕಾಗಿರುತ್ತೆ, ಜಸ್ಟ್ ಹೇರ್ ಫಾಲ್ ಅಷ್ಟೇ ಆಗ್ತಾ ಇರುತ್ತೆ. ಇದೇನಾದ್ರು ಥಿನ್ನೆಸ್ ಆಗ್ತಾ ಇದೆ ಅಂದರೆ ನಿಮ್ಮದು ಪೂವರ್ ಡಯಟ್ ಇರುತ್ತೆ, ನೀವು ಹೆಲ್ದಿಯಾಗಿರುವಂಥ ಆಹಾರ ಸೇವಿಸ್ತಾ ಇರೋದಿಲ್ಲ. ಸ್ಟ್ರೆಸ್ ಇದ್ದಾಗ ಕೂಡ ನಿಮಗೆ ಹೇರ್ ಥಿನ್ನಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಥಿನ್ ಅಂದರೆ ಇಲ್ಲಿ ನಾವು ಹೇರ್ಸ್ ಬಾಚಿದಾಗೆಲ್ಲ ಇಲ್ಲಿ ಹೇರ್ ಲಾಸ್ ಆಗಿರೋದು, ಅಥವಾ ಇಲ್ಲಿ ಹೇರ್ಸ್ ಇಲ್ಲದೇ ಇರೋದು, ಇಲ್ಲೆಲ್ಲ ಹೇರ್ಸ್ ತುಂಬಾ ಇರುತ್ತೆ ಮೊದಲು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಹೇರ್ಸ್ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಸೊ ಅದು ಏನಂದರೆ ಎಲ್ಲ ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ನೀವು ಮೇಂಟೆನೆನ್ಸ್ ಅನ್ನೋದು ಕರೆಕ್ಟಾಗಿ ಮಾಡಿರೋದಿಲ್ಲ. ಆಮೇಲೆ ಪೂವರ್ ಡಯಟಿಂದ ಕೂಡ ನಿಮಗೆ ಆ ಥರ ಹೇರ್ ಥಿನ್ನೆಸ್ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್. ಲಾಸ್ಟ್ ಒನ್ ಬಂದುಬಿಟ್ಟು ನಿಮಗೆ 2 ಮಿನಿಟ್ ನೀವು ತುಂಬಾ ಹೋಮ್ ರೆಮಿಡೀಸ್ ಯೂಸ್ ಮಾಡ್ಕೊಳ್ಳೋದು, ಅಥವಾ ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಅಪ್ಲೈ ಮಾಡೋದು. ಸೊ ಈ ಥರ ಮಾಡಿದ್ರೂ ಕೂಡ ನಿಮಗೆ ಹೇರ್ ಲಾಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಯಾರೇ ಏನೋ ಹೇಳಿದ್ದಾರೆ ಅಂತ ನಿಮ್ಮ ಹೇರ್ಸ್ ಯಾವುದು ಅಂತ ಗೊತ್ತಿಲ್ಲದೇ, ನಿಮ್ಮ ಹೇರ್ ಟೈಪ್ಸ್ ಯಾವುದು ಅಂತ ಗೊತ್ತಿಲ್ಲದೇ ಸೊ ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹೇರ್ಸ್ಗೆ ಯಾವ ಥರ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡಬೇಕು. ಹೇರ್ಸ್ ನಮ್ದು ಯಾವುದಿದೆ ಅದಕ್ಕೆ ಸೂಟ್ ಆಗೋವಂಥದ್ದನ್ನು ಏನೆಲ್ಲ ಮಾಡ್ಕೋಬೇಕು,
ಸೊ ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂದರೆ ಎಪಿಸೋಡ್ 3ಯಲ್ಲಿ ಟೈಪ್ಸ್ ಆಫ್ ಹೇರ್ಸ್ ಅಂತ ನಾನು ನೆಕ್ಸ್ಟ್ ಬರೋವಂಥ ವೀಡಿಯೋದಲ್ಲಿ ಹಾಕ್ತೀನಿ. ಎಪಿಸೋಡ್ 3ನ ಯಾರೂ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಎಪಿಸೋಡ್ 3 ನೀವು ನೋಡಬೇಕಂದ್ರೆ ವರ್ಷ ನ್ಯಾಚುರಲ್ ಗ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ನಾನು ಹಾಕಿರೋ ವೀಡಿಯೋಸ್ ಯಾಕೆ ಬಂದಿರಲ್ಲ ಅಂದರೆ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟಿರೋದಿಲ್ಲ. ಸೊ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಟ್ಟಿರ್ತೀರಾ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಸೊ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್, ನಾನು ಯಾವ್ಯಾವಾಗೆಲ್ಲ ವೀಡಿಯೋಸ್ನ ಹಾಕ್ತೀನೋ ಅವಾಗೆಲ್ಲ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಎಪಿಸೋಡ್ 3ನ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಲ್ಲಿ ನಿಮಗೆ ಮೇಜರ್ ಆಗಿರೋ ಅಂತಹ ಟಾಪಿಕ್ಸೇ ಅದು. ಓಕೆನಾ? ಟೈಪ್ಸ್ ಆಫ್ ಹೇರ್ಸ್ ಹೇಳ್ತಾ ಇದ್ದೀನಿ, ಅದು ಸೈನ್ಸ್ ಏನು, ಅದು ರೀಸನ್ಸ್ ಏನು, ಹಾಗೆ ಅದು ಯಾಕೆ ನಿಮಗೆ ಬಂದಿರುತ್ತೆ, ಸೊ ಅಲ್ಲೆಲ್ಲ ಯಾವ ಥರ ನಾವು ರೆಮಿಡೀಸ್ನ ಮಾಡ್ಕೋಬೇಕು, ಯಾವ ಥರ ಟ್ರೀಟ್ ಮಾಡಿದ್ರೆ ಅದೆಲ್ಲ ಬೇಗ ಹೋಗುತ್ತೆ ಅನ್ನೋದು ಪ್ರತಿಯೊಂದನ್ನು ನಾನು ಆ ಎಪಿಸೋಡ್ 3ಯಲ್ಲಿ ಮಾಹಿತಿ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ಯಾರಿಗೆ ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗಾದರೂ ಶೇರ್ ಮಾಡಬೇಕಂದ್ರೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್.